ಎಲ್ರಿಗೂ ನಮಸ್ಕಾರ. ಭುವಾ ವ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. Talk to me, numbers never lie, add it up, that's me. I said 23. ಇವತ್ತು ತಿಂಡಿ ತಿನ್ಕೊಂಡೇ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆನೆ ನಮ್ಮಮ್ಮ ಇಡ್ಲಿ ಚಟ್ನಿ ಮಾಡಿದ್ದಾರೆ, ಸಕ್ಕತ್ತಾಗಿದೆ. ನನ್ನ ತಂಗಿ ನೋಡ್ರಿ ನಂದೇ ವ್ಲಾಗ್ ನೋಡ್ತಾಳೆ. ಅವಳಿಗಿಂತ ದೊಡ್ಡ ಫಾಲೋವರ್ ನನಗೆ, ದೊಡ್ಡ ಸಬ್ಸ್ಕ್ರೈಬರ್ ಅವಳೇ ಮೈನ್. ನನಗೆ ಮೈನ್ ಫ್ಯಾನ್ ಅವಳೇ. ನನಗೆ ಅವಳೇ ವಾಚ್ ಅವರ್ಸ್ ಕೊಡ್ತಾಳೆ ಗೈಸ್. ಅವಾಗ ವಿಡಿಯೋ ನೋಡ್ತಾಳೆ. ಬಾ ಅಂದ್ಬಿಟ್ಟು ಮನೆ ಹತ್ರನೇ ನಿಲ್ಸೋನು ನೋಡಿ ಗೈಸ್. ಸೂರ್ಯ ನೆತ್ತಿ ಮೇಲೆ ಹೊಡಿತಾ ಇದೆ. ಏನು ಅನ್ಸಲ್ವ ಇವನಿಗೆ? ನೋಡಿ ಬಿಸಿಲು ಸೆಕೆಂಡ್ ನೀರು ಸುರಿತಾ ಇದೆ ಗೈಸ್. ನೋಡ್ರಿ ತೇಜು ಬರಲೇ ಇಲ್ಲ, ಇನ್ನೂ ಬಂದಿಲ್ಲ. ಬರ್ತಾನೆ ಕಾಯಿಸ್ತಾವನ್ ಗೈಸ್. ಬಿಸಿಲಲ್ಲಿ ನಾನು ಫ್ಯಾನ್ ಆಗ್ಬಿಡ್ತೀನಿ. ಬಂದ ನೋಡಿ ಬಿಸಿಲಲ್ಲಿ ಕಾಯಿಸ್ಬಿಟ್ಟು ಫುಲ್ ಸೆಕೆಂಡ್ ಇಯರ್ ಬರ್ಸ್ಬಿಟ್ಟ ಗೈಸ್. ಟೆಕ್ ಪಾರ್ಕಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಅಂತೆ. ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಿದ್ದಾನೆ ಗೈಸ್. ಏನು ಐಡಿ ನಿಂದು? ಐಡಿನ ಮಜ್ಜಿಗೆ ಗಾಯ್ಸ್, ಬಿಸಿಲಿಗೆ ಮಜ್ಜಿಗೆ. ಇವತ್ತು ನಾವು ಇಲ್ಲಿ ಆಚೆ ಬಂದಿರೋ ಏನಂತಾರೆ, ನಾವಿಲ್ಲಿ ಆಚೆ ಬಂದಿರೋ ವಿಷಯ ಏನಪ್ಪ ಅಂದರೆ, ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಲ್ಲ ಗೈಸ್. ಸೊ ಎಲ್ಲೆಲ್ಲಿ ಹೋಗೋದು ಅಂತ ಲೊಕೇಶನ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ನಂದು ಎಡಿಟಿಂಗ್ ಒಂದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಬರ್ತಾ. ಅದಕ್ಕೋಸ್ಕರ ಇನ್ನೊಂದು ಡಿವೈಸ್ ಪರ್ಚೇಸ್ ಮಾಡೋ ಪ್ಲ್ಯಾನ್ ನಡೀತಾ ಇದೆ. ಯಾವ್ದು ಬೆಸ್ಟು ಅಂತ ನೋಡೋಣ ಗೈಸ್. ಹೆಂಗಾಗುತ್ತೋ ಹಂಗೆ ಮಾಡೋಣ. ಸೊ ಗೈಸ್, ನಾನು ಇವಾಗ ಎಡಿಟಿಂಗ್ ಮಾಡೋಕ್ಕೋಸ್ಕರ ಕಷ್ಟ ಆಗ್ತಿತ್ತು ಅಂದ್ಬಿಟ್ಟು ಟ್ಯಾಗ್ ತೊಗೋತಾ ಇದ್ದೀನಿ. ಸೊ ಇದನ್ನು ಕಂಟಿನ್ಯೂ ಮಾಡೋಕ್ಕೆ ಅಂತ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ. ಚೇಜು ನೋಡಿ ಗೈಸ್, ದೈನ ಗೇಮ್ ಆಡ್ತಾವನೆ ನೆಟ್ ಇಲ್ದೇನೆ. ಸೊ ಗೈಸ್, ಹೊಸ ಶೋಮಿ ಪ್ಯಾಡ್ಗೆ ಸ್ಕ್ರೀನ್ ಗಾರ್ಡು ಮತ್ತು ಫ್ಲಿಪ್ ಕವರ್ ಹಾಕ್ಸಕ್ಕೆ ಬಂದಿದ್ದೀವಿ. ಇಲ್ಲಿ ಕಮ್ಮಿ ಹಾಕ್ಕೊಡ್ತಾರೆ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ದೂರ ಬಂದಿದ್ದೀವಿ. ಹಂಗೆ ಇದೊಂದು ತೊಗೊಂಡಿದ್ದೀನಿ ಗೈಸ್, ಬೇಕಾಗುತ್ತೆ ಎಲ್ಲಂದ್ರಲ್ಲಿ ಅಂಟ್ಸೋಕ್ಕೆ. ಫೋನ್ ಅಂಟಿಸ್ಬಿಟ್ಟು ವ್ಲಾಗ್ ಮಾಡೋಕ್ಕೆ ಬೇಕಲ್ಲ. ಸೊ ನನ್ನ ಪ್ಯಾಡು ಮತ್ತು ವಾಚು ಎರಡೂ ಫುಲ್ ಡೀಟೇಲ್ಸು ವಿಡಿಯೋಲಿ ಹೇಳ್ತೀನಿ ಗೈಸ್. ಇವತ್ತು ಹೇಳ್ತೀನಿ. ಸೊ ಗೈಸ್, ಇವತ್ತು ನಾನು ಎಡಿಟಿಂಗಿಗೋಸ್ಕರ ಅಂದ್ಬಿಟ್ಟು ಹೊಸ ಟ್ಯಾಬ್ನ ಪರ್ಚೇಸ್ ಮಾಡಿದ್ದೀನಿ. ಏನಕ್ಕೆ ಟ್ಯಾಬ್ನ ಪರ್ಚೇಸ್ ಮಾಡಿದೆ ಅನ್ನೋದಕ್ಕೆ ಫಸ್ಟ್ ರೀಸನ್ ಏನಂದರೆ, ನೀವು ಆ್ಯಕ್ಚುಲಿ ನೆನ್ನೆ ನಾನು ವ್ಲಾಗ್ ಹಾಕಿಲ್ಲ. ಸೊ ಮೊನ್ನೆ ನಾನು ಹಾಕಿದ ವ್ಲಾಗು ಯಾವುದು, ವಿಶ್ವೇಶ್ವರಯ್ಯ ಮ್ಯೂಸಿಯಂ ನಾನು ಹೋಗಿದ್ದಿದ್ದು. ಅದು ಆಲ್ಮೋಸ್ಟ್ ಅರ್ಧ ಗಂಟೆ ವ್ಲಾಗು. ಸೊ ಅರ್ಧ ಗಂಟೆ ವ್ಲಾಗು ನಾನು ಮೊಬೈಲಲ್ಲಿ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಿದ್ದು. ನಿಮ್ಮೆಲ್ರಿಗೂ ಗೊತ್ತಿರೋ ಹಂಗೆ ನಾನು ಮಾಡ್ತಾ ಇದ್ದಿದ್ದು ಒಂದೇ ಡಿವೈಸಲ್ಲಿ. ಸೊ ಮೊನ್ನೆ ನಾನು ಈ ವಿಡಿಯೋನ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ನನಗೆ 4 hours ಟೈಮ್ ತೊಗೊಂತು ಎಕ್ಸ್ಪೋರ್ಟ್ ಮಾಡೋಕ್ಕೆ. ಕ್ಲಾರಿಟಿ 4K, ಕ್ವಾಲಿಟಿ 4K ಕೊಡಲೇಬೇಕು, ಎಕ್ಸ್ಪೋರ್ಟ್ ಚೆನ್ನಾಗಿ ಆಗಲೇಬೇಕು. ಸೊ ನಾನು 4 hours ಟೈಮ್ ತೊಗೊಂತು. ಡೇನೇ ನಾನು ವೇಸ್ಟ್ ಆಗೋಯ್ತು ನನಗೆ. ಯಾಕಂದರೆ ನಾನು ಆ ಎಕ್ಸ್ಪೋರ್ಟ್ ಇದ್ದಿದ್ದು ಆಪ್ಷನಲ್ಲಿ, ಆ ಎಕ್ಸ್ಪೋರ್ಟ್ ಮಾಡಿದ್ರೆ ನಾನು ಬ್ಯಾಕ್ ಹೋಗೋ ಆಪ್ಷನ್ ಇರಲ್ಲ ನನಗೆ. ನಾನು ಬೇರೆ ಏನು ಯೂಸ್ ಮಾಡೋಕ್ಕಾಗಲ್ಲ 4 hours ಮೊಬೈಲಲ್ಲಿ. ಹೀಗಾಗಿ ನಾನು ವ್ಲಾಗ್ ಕೂಡ ಮಾಡೋಕ್ಕಾಗಲಿಲ್ಲ. ತುಂಬ ಬೇಜಾರಾಗೋಯ್ತು ನೆನ್ನೆ. ಬಿಕಾಸ್ ನಾನು ನೆನ್ನೆ ಎಲ್ಲ ತುಂಬಾ ಆಚೆ ಹೋಗಿದ್ದೆ, ಅಲ್ಲೆಲ್ಲ ವ್ಲಾಗ್ ಮಾಡ್ಬೋದಿತ್ತು. ಬಟ್ ವ್ಲಾಗ್ ಮಾಡೋಕ್ಕಾಗ್ತಿಲ್ವಲ್ಲ ಅನ್ನೋ ಬೇಜಾರಿತ್ತು. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ,
ತುಂಬ ರಿಸರ್ಚ್ ಮಾಡಿ ಬೆಳಗ್ಗೆನೂ ನೋಡಿದ್ರಿ ನಾನು ತೇಜು ಕೂತ್ಕೊಂಡು ನೋಡ್ತಾ ಇದ್ದೋ ಯಾವ್ದು ತಗೊಳ್ಳೋದು, ಆ್ಯಪಲ್ ಬ್ರ್ಯಾಂಡೋ ಸ್ಯಾಮ್ಸಂಗ್ ಬ್ರ್ಯಾಂಡೋ ಯಾವ ಬ್ರ್ಯಾಂಡು ಅಂತ. ಸೊ ಆಮೇಲೆ ಫೈನಲ್ ಆಗಿ Xiaomi Pad 8 ಚೆನ್ನಾಗಿದೆ, ಎಡಿಟಿಂಗ್ ಮಾಡ್ಬೋದು, ಸ್ಮೂತ್ ಎಡಿಟಿಂಗ್ ಅಂತ ಬಂತು. ಸೊ ಅದಕ್ಕೋಸ್ಕರ ನಾನು ಇವತ್ತೋಗಿ Xiaomi Pad 8 ಟ್ಯಾಬ್ನ ಪರ್ಚೇಸ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಸ್ನ್ಯಾಪ್ಡ್ರ್ಯಾಗನ್ 8 Gen 4 ಇದು ಪ್ರೊಸೆಸರು, ತುಂಬಾ ಚೆನ್ನಾಗಿತ್ತು. ಬೆಸ್ಟ್ ಫಾರ್ 4K ಸ್ಮೂತ್ ಎಡಿಟಿಂಗ್ ಅಂತ ಇತ್ತು. ಆಮೇಲೆ ಇಲ್ಲಿ ಬಂದ್ಬಿಟ್ಟು ನಿಮಗೆ 8S Gen 4 ಸ್ನ್ಯಾಪ್ಡ್ರ್ಯಾಗನು, ಡಾಲ್ಬಿ ಅಟ್ಮಾಸ್, 9200 mAh ಬ್ಯಾಟ್ರಿ, ಆಮೇಲೆ ರಿಫ್ರೆಶ್ ರೇಟು 144 Hz ಎಲ್ಲ ಬಂತು. ಇವತ್ತು ಇದನ್ನು ಪರ್ಚೇಸ್ ಮಾಡಿದ್ದೀನಿ ಎಡಿಟಿಂಗ್ ಪರ್ಪಸ್ಗೋಸ್ಕರ, ಕೆಲಸಕ್ಕೆ ಬೇಕಾಗಿರೋದ್ರಿಂದ ಪರ್ಚೇಸ್ ಮಾಡಿರೋ ಅಂಥದ್ದು ಇದು. ಸೊ ನನಗಿದ್ರಲ್ಲಿ ಕೆಲಸ ಮಾಡೋದಷ್ಟೇ ಮುಖ್ಯ. ನನಗೆ ಮುಂಚೆ ಆಗಿದ್ರೆ ಯಾವುದೇ ಒಂದು ವಸ್ತು ಆಗಲಿ, ನಾನು ಮುಂಚೆ ಫೋನ್ ತಗೋಬೇಕಾದ್ರೆ ನನಗೆ ಖುಷಿ ಆಗ್ತಾ ಇತ್ತು. ಬಟ್ ಈ ಸಲ ಒಂಥರ ಜವಾಬ್ದಾರಿ ಥರ, ಬಿಕಾಸ್ ಕೆಲಸ ಮಾಡೋಕ್ಕೋಸ್ಕರ ಅಂತ ತಗೊಂಡಿರೋ ವಸ್ತು ಆಗಿರೋದ್ರಿಂದ ನಾನು ಜವಾಬ್ದಾರಿನ ಜಾಸ್ತಿ ಕಾಣ್ತೀನಿ ಇದರಲ್ಲಿ. ಸೊ ನಾನು ಆ್ಯಂಡ್ರಾಯ್ಡಲ್ಲೇ ತಗೋಬೇಕಾಗಿತ್ತು, ಬಿಕಾಸ್ ನಾನು ಯೂಸ್ ಮಾಡೋ ಎಡಿಟಿಂಗ್ ಸಾಫ್ಟ್ವೇರ್ ಬಂದು ಆ್ಯಂಡ್ರಾಯ್ಡ್ಗೆ ಸೀಮಿತವಾಗಿರುವಂಥದ್ದು, ಐಪ್ಯಾಡಲ್ಲಿ iOSಗೆ ಸಪೋರ್ಟ್ ಆಗಲ್ಲ. ಸೊ ಅದರಿಂದ ನಾನಾಗಲೇ ಅಂಗಡಿನಲ್ಲೇ ಅನ್ಬಾಕ್ಸ್ ಮಾಡಾಯಿತು, ಹೋದೆ ಹಂಗೆ ಫ್ಲಿಪ್ ಕೂಡ ಹಾಕ್ಸ್ಕೊಬಂದೆ. ಸೊ ನೋಡಿ ತುಂಬಾ ಚೆನ್ನಾಗಿದೆ, ಸ್ಮೂತಾಗಿದೆ, ಯೂಸ್ ಮಾಡೋಕ್ಕಂತೂ ಸಖತ್ತಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಎಡಿಟಿಂಗ್ ಅಂತೂ ನಿಮಗೆ ತೋರಿಸ್ತೀನಿ ಆಮೇಲೆ. ಆ ಫೋನಲ್ಲಿ ಮಾಡೋದಕ್ಕೂ ಆಮೇಲೆ ಟ್ಯಾಬಲ್ಲಿ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ದೊಡ್ಡದಾಗಿ ಕಾಣುತ್ತೆ, ಫ್ರೀಯಾಗಿ ಎಡಿಟ್ ಮಾಡ್ಬೋದು. ಎಡಿಟ್ ಮಾಡಿ ಒಂದು ಕಡೆ ಎಕ್ಸ್ಪೋರ್ಟ್ ಮಾಡಿ ಇಟ್ಬಿಟ್ರೆ ಆಮೇಲೆ ನನ್ನ ಮೊಬೈಲಲ್ಲಿ ನಾನು ಬೇರೆ ಕೆಲಸ ಎಲ್ಲ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ನಾನು ಈ ಟ್ಯಾಬ್ನ ಪರ್ಚೇಸ್ ಮಾಡಿದೆ. ಈ ಟ್ಯಾಬ್ ಜೊತೆಲಿ ನನಗೆ ಟ್ಯಾಬ್ ತೊಗೊಂಡಿರೋದ್ರಿಂದ ನಿಮಗೆ ಬೋಟ್ ವಾಚ್ ಕೂಡ ಕೊಡ್ತಾ ಇದ್ದೀವಿ, ಏನು ಆಫರ್ ಪ್ರೈಸಲ್ಲಿ ಅಂದ್ಬಿಟ್ಟು ಬೋಟ್ ವಾಚ್ ಕೂಡ ಕೊಟ್ಟರು. ನಾನು ಬೋಟ್ನ ಟ್ರಸ್ಟ್ ಮಾಡ್ತೀನಿ, ಯಾಕಂದರೆ ನಾನು ತೊಗೊಂಡಿದ್ದಂಥ ಒಂದು ಏರ್ಪಾಡ್ಸ್ ಇದೆ, ಅದು ಆಲ್ಮೋಸ್ಟ್ ಆಲ್ 4+ ಇಯರ್ಸ್ ಆಯಿತು. ಅದು ತುಂಬಾ ಚೆನ್ನಾಗಿ ಬಾಳಿಕೆ ಬಂತು ನನಗೆ. ಇವಾಗ ಒಂದು ಸ್ವಲ್ಪ ಬ್ಯಾಟ್ರಿ ಇಳಿತಾ ಇದೆ, ಅದು ಜಾಸ್ತಿ ನಿಲ್ತಾ ಇಲ್ಲ ಬ್ಯಾಟ್ರಿ. ಸೊ ನಾನು ಬೋಟ್ನ ನಂಬ್ತೀನಿ. ಸೊ ಬೋಟ್ ವಾಚ್ ಕೂಡ ತಗೊಂಡೆ, ಅದು ಕೂಡ ಚೆನ್ನಾಗಿದೆ. ಇದರಲ್ಲಿ ಕೂಡ ಸುಮಾರು ಫೀಚರ್ಸ್ ಇದೆ. ಹಾಡ್ ಕೂಡ ಪ್ಲೇ ಆಗುತ್ತೆ ಇದರಲ್ಲೇನೆ. ಮೊಬೈಲ್ ಕನೆಕ್ಟ್ ಮಾಡಿಕೊಂಡ್ರೆ ಕಾಲ್ ಬರೋದು ಗೊತ್ತಾಗುತ್ತೆ, ಆಮೇಲೆ ಸ್ಟೆಪ್ಸ್ ಕೌಂಟ್ ಆಗೋದು ಗೊತ್ತಾಗುತ್ತೆ, ಎಕ್ಸಸೈಸ್ ಮಾಡೋದೆಲ್ಲ, ಸ್ಲೀಪ್ ಆಗಿರ್ಬೋದು, ಸ್ಟ್ರೆಸ್ ರಿವ್ಯೂ ಮಾಡುತ್ತಂತೆ, ನಮ್ಮ ಬಾಡಿಲಿ ಎಷ್ಟು ಸ್ಟ್ರೆಸ್ ಆಗಿದೆ ಅಂತ. ಆಮೇಲೆ ಮಾಮೂಲಿ ಹೆಲ್ತ್, ಏನು ಹಾರ್ಟ್ ಬೀಟ್ ಚೆಕ್ಕು, ಆಮೇಲೆ ಸುಮಾರಿದೆ ಇದರಲ್ಲಿ, ಸುಮಾರಿದೆ ಗೈಸ್. ರನ್ನಿಂಗು ಎಲ್ಲನೂ ಟ್ರ್ಯಾಕ್ ಮಾಡುತ್ತೆ ಇದು. ಚೆನ್ನಾಗಿತ್ತು ಇದು ಕೂಡ ಚೆನ್ನಾಗಿತ್ತು. ಆಮೇಲೆ ನಾನು ಮೇಯ್ನಾಗಿ ತಗೋಬೇಕಾಗಿದ್ದಂಥ ಟ್ಯಾಬ್ ಕೂಡ ತುಂಬಾ ಯೂಸ್ಫುಲ್, ನನಗಂತೂ ತುಂಬಾ ಯೂಸ್ಫುಲ್ಲು. ಇದೆಲ್ಲ ಏನಂದರೆ ಈಗಿನ ಕಾಲಕ್ಕೆ ವ್ಲಾಗ್ ಮಾಡೋದಕ್ಕೋಸ್ಕರ ಆಗಲಿ, ಕೆಲಸ ಮಾಡೋದಕ್ಕೋಸ್ಕರ ಆಗಲಿ, ಇವೆಲ್ಲ ಒಂಥರ ಟೂಲ್ಸ್ ಇದ್ದಂಗೆ ಗೈಸ್. ಟೂಲ್ಸ್ನ ಯಾವತ್ತು ನಾವು ಕೆಲಸ ಮಾಡೋಕ್ಕೆ ಟೂಲ್ಸ್ ತುಂಬಾ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ತೊಗೊಂಡಿರೋದೊಂದು. ಸೊ ನೋಡೋಣ ಹೋಗ್ತಾ ಇನ್ನು ಏನೇನು ಹೆಂಗೆ ಬದಲಾಗುತ್ತೆ, ಏನು ಕತೆ ಏನೂ ಗೊತ್ತಿಲ್ಲ. ಸೊ ಅಷ್ಟೇ ಗೈಸ್, ನನಗಂತೂ ತುಂಬಾ ಇಷ್ಟ ಆಯಿತು. ಆಮೇಲೆ ಇದರಲ್ಲಿ ನಮಗೆ 67 ವ್ಯಾಟ್ಸ್ ಚಾರ್ಜರ್ ಕೂಡ ಬರುತ್ತೆ, 9200 mAh ಬ್ಯಾಟ್ರಿ. ಸೊ ಚೆನ್ನಾಗಿರುತ್ತೆ. ನಾನು ಈ ಫೋನು ನಾನು ಮಾಡ್ತಿರೋ ವ್ಲಾಗ್ ಬಂದ್ಬಿಟ್ಟು ಎಷ್ಟೊಂದು ಜನ ಐಫೋನಾ ಅಂತ ಕೇಳ್ತಾರೆ. ಅಲ್ಲ, ಇದು ಬಂದು Motorola Edge 60 Pro ಅಂತ. ಸೊ ಇದರಲ್ಲಿ 4K ವಿಡಿಯೋ ರೆಕಾರ್ಡಿಂಗ್ ಆಗುತ್ತೆ. ನಾನು ಈ ಫೋನ್ ತೊಗೊಳಕ್ಕೆ ಮುಂಚೆ ನನ್ನ ಹತ್ರ ಇದ್ದಿದ್ದು Xiaomi ಬ್ರ್ಯಾಂಡು ಫೋನು. ಸೊ ನಾನು Xiaomi ಬಿಟ್ಟರು Xiaomi ನನ್ನ ಬಿಡ್ತಾ ಇಲ್ಲ ಅನ್ನೋ ಥರ ತಿರ್ಗಾ ನಾನು Xiaomiಗೆ ಬಂದು Xiaomi ಬ್ರ್ಯಾಂಡಲ್ಲೇ ಟ್ಯಾಬ್ ತೊಗೊಂಡಿದ್ದೀನಿ. ಬಟ್ ತುಂಬ ಖುಷಿ ಇದೆ. ಬೇಕಾಗಿತ್ತಿದು, ತುಂಬ ದಿವಸದಿಂದ ಅನ್ಕೊತಾ ಇದೆ ತಗೋಬೇಕು ಅಂತ. ಆ್ಯಂಡ್ ಇಟ್ಸ್ ಹಿಯರ್. ಇದರಲ್ಲಿ ತುಂಬಾ ಕೆಲಸ ಮಾಡೋದಿದೆ, ತುಂಬಾ ಯೂಸ್ಫುಲ್ ಆಗುತ್ತೆ ಈ ಡಿವೈಸ್ ನನಗಂತೂ. ಸೊ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸು. ಆಮೇಲೆ ನಾನು ತೊಗೊಂಡಿದ್ದನ್ನ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು. ಇದರಲ್ಲಿ ಯಾವುದೇ ಒಂದು ಫ್ಲೆಕ್ಸ್ ಮಾಡುವಂಥದ್ದು ಏನೂ ಇಲ್ಲ.
ಸೊ ಏನೇ ಇದ್ರು ಕೆಲ್ಸದ ಪರ್ಪಸು ತೊಗೊಂಡಿರೋದು ಮುಖ್ಯ ಅಲ್ಲ, ಇದರಲ್ಲಿ ನಾನು ಎಷ್ಟು ಕೆಲಸ ಮಾಡ್ತೀನಿ, ಇದರಿಂದ ನನಗೆ ಎಷ್ಟು ಉಪಯೋಗ ಆಗುತ್ತೆ, ನಾನು ಎಷ್ಟು ಇದನ್ನ ಉಪಯೋಗಿಸ್ತೀನಿ ಅನ್ನೋದೇ ನಿಂತಿರೋದು. ಸೊ ತುಂಬಾ ಖುಷಿ ಇದೆ. ಹಾಗೇನೆ ಇದ್ರ ತಗೊಂಡಿರೋದು ಜವಾಬ್ದಾರಿನೂ ಇದೆ, ಯಾಕಂದರೆ ತಗೊಂಡಿರೋದು EMI ಅಲ್ಲಿ ಗಾಯ್ಸ್, EMI ಅಲ್ಲಿ. ಸೊ ಎಲ್ಲ ಮಾಡೋಣ ಪ್ರತಿಯೊಂದು. ಸೊ ಎಲ್ಲರಿಗೂ ಹೇಳ್ತೀನಿ, ನಿಮ್ಮ ಸಪೋರ್ಟ್ ಬೇಕು. ಇನ್ನೂ ತುಂಬ ಒಳ್ಳೆ ಕ್ರೇಜಿ ವ್ಲಾಗ್ಸ್ ಎಲ್ಲ ಬರ್ತಾ ಹೋಗ್ತವೆ. ಕೆಲವೊಂದು ಕಾಂಪ್ರಮೈಸ್ ಆಗುತ್ತೆ, ಬಟ್ ಕೆಲವೊಂದು ಕಾಂಪ್ರಮೈಸ್ ಆಗದೆ ಇರೋಂಗೆ ನಾನು ನೋಡ್ಕೊತೀನಿ. ಇನ್ಮೇಲೆ ಟ್ಯಾಪ್ ತೊಗೊಂಡಿರೋದ್ರಿಂದ ನಾನು ಖಂಡಿತವಾಗ್ಲೂ ಹೇಳ್ತೀನಿ, ಡೈಲಿ ವ್ಲಾಗ್ಸ್ ಬಂದೇ ಬರುತ್ತೆ ಗೈಸ್. 2 days ನಾನೇ ಬೇಕಂತ ಲಾಸ್ಟ್ ವ್ಲಾಗ್ ಅಂದ್ಬಿಟ್ಟು ಏನು ಮಾಡಿದ್ದೆ, 1 ಡೇನ ಕಟ್ ಮಾಡಿದ್ದೆ, ಈ ಡೇ ಬೇಡ ಅಂದ್ಬಿಟ್ಟು. 30 days ಆದಮೇಲೆ 1 ಡೇ ಮಾತ್ರ ರೆಸ್ಟ್ ಕೊಟ್ಟಿದ್ದೆ. ಸೊ ಅದಾದಮೇಲೆ ಡೈಲಿ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ನಿನ್ನೆ ಆಗಿದ್ದಂತೂ ನಂಗೆ ತುಂಬಾ ಬೇಜಾರಾಯಿತು. ಯಾಕಂದರೆ 4 hour ಎಕ್ಸ್ಪೋರ್ಟ್ ತೊಗೊಂತು ಗೈಸ್. ಆಚೆ ಎಲ್ಲ ಓಡಾಡ್ತಾ ಇದ್ದೀನಿ, ವ್ಲಾಗ್ ಮಾಡೋಕ್ಕಾಗ್ತಿಲ್ಲ ಅಂತ. ಸೊ ಇರಲಿ, ಪರವಾಗಿಲ್ಲ, ಇನ್ಮೇಲೆ ಆ ಥರ ಆಗಲ್ಲ. ಆಗಿದ್ದಾಗೋಯ್ತು. ಇನ್ನು ಮುಂದಕ್ಕೆ ಏನೇನು ಮಾಡ್ಬೋದು ಮಾಡಬೇಕು ಅಷ್ಟೇ. ಸೊ ಅದನ್ನ ತಲೆಯಲ್ಲಿ ಇಟ್ಕೋತಾ ಇವತ್ತು ನಾನು ಪರ್ಚೇಸ್ ಮಾಡುವಂಥ ಟ್ಯಾಬು ಮತ್ತು ವಾಚ್ ಇವೆರಡು ನಿಮಗೆ ತೋರಿಸ್ಬೇಕು ಅಂತ ಅನ್ನಿಸ್ತು. ಸೊ ತೋರಿಸಿದ್ದೀನಿ. ಆಮೇಲೆ ಯಾರಾದರೂ ತಗೋಬೇಕು ಅಂತ ಇದ್ರೆ ತಗೋಬೋದು. ಇದರಲ್ಲಿ ವಿತ್ ಪೆನ್ನು ವಿತೌಟ್ ಪೆನ್ನು ಎರಡು ಕೂಡ ಬರುತ್ತೆ. ನಾನು ವಿತೌಟ್ ಪೆನ್ ತೊಗೊಂಡಿದ್ದೀನಿ, ನನ್ನ ಬಜೆಟ್ಗೆ ಅಷ್ಟೇ ಸಾಕು. ಆಮೇಲೆ ನನಗೆ ಟಚ್ ಸ್ಕ್ರೀನಲ್ಲೇ ನಾನು ಕೆಲಸ ಮಾಡ್ತೀನಿ, ಆದ್ದರಿಂದ ನನಗೆ ವಿತೌಟ್ ಪೆನ್ನೇ ನಾನು ತೊಗೊಂಡಿದ್ದೀನಿ. ಇದರಲ್ಲಿ ನೀವು ಕೀಪ್ಯಾಡ್ ಬೇಕಾದರೂ ತೊಗೋಬೋದು, ಅದು ಕೂಡ 4999 ಆಗುತ್ತೆ. ನನ್ನ ಕೀಪ್ಯಾಡೇನು ಅವಶ್ಯಕತೆ ಇಲ್ಲ, ನಾನೆಲ್ಲ ಟಚ್ ಸ್ಕ್ರೀನಲ್ಲೇ ನಾನು ಕೆಲಸ ಮಾಡ್ಕೊತೀನಿ, ಬೇಗನೂ ಆಗುತ್ತೆ ಅದರಿಂದ. ಸೊ ಸೊ ನೋಡಿದ್ರಲ್ಲ, ಇದಾಗಿತ್ತು Xiaomi Pad 8 ನ ರಿವ್ಯೂ ಹಾಗೂ ಬೋಟ್ ವೇವ್ ಆಸ್ಟ್ರಾ ನಿಯೋನ ಪರಿಚಯ ಅಷ್ಟೇ. ಸೊ ಇದನ್ನ ಹೇಳ್ತಾ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಚೆನ್ನಾಗಿ ವ್ಲಾಗ್ಸ್ ಮಾಡ್ತೀನಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬೈ ಬೈ, ಸಿ ಯು, ಮಚ್ ಲವ್, ಗುಡ್ ನೈಟ್.